ಒಂದು ದಿನ ಒಂದು ಊರಿನ ಮೇಲೆ ಡ್ರ್ಯಾಗನ್ ಅಟ್ಯಾಕ್ ಆಗುತ್ತೆ. ಆ ಡ್ರ್ಯಾಗನ್ ಅಟ್ಯಾಕಿಂದ ಮನನೊಂದ ನಮ್ಮ ಹೀರೋ ಆ ಡ್ರ್ಯಾಗನ್ಗೆ ಟ್ರೈನಿಂಗನ್ನು ಕೊಡಬೇಕು ಅಂತ ಡಿಸೈಡನ್ನು ಮಾಡ್ತಾನೆ. ಆದರೆ ಅದಕ್ಕೆ ಅವರ ಫಾದರ್ ಒಪ್ಪೋದಿಲ್ಲ. ಅದಾದಮೇಲೆ ಅವರೇನೆ ಒಂದು ದಿನ ಬಂದುಬಿಟ್ಟು ಅವರ ಫಾದರೇನೆ ನೀನು ಡ್ರ್ಯಾಗನ್ಗೆ ಟ್ರೈನಿಂಗನ್ನು ಕೊಡಬೇಕು ಅಂತ ಹೇಳ್ಬಿಡ್ತಾರೆ. ಅದಾದಮೇಲೆ ನಮ್ಮ ಹೀರೋ ಡ್ರ್ಯಾಗನ್ಗೆ ಟ್ರೈನಿಂಗನ್ನು ಹೇಗೆ ಕೊಟ್ಟ ಅನ್ನೋದೇ ಈ ಅದ್ಭುತವಾದಂಥ ಮೂವಿಯೇ. ಅಂದಾಗೆ ಈ ಮೂವಿ ನೇಮ್ ಬಂದುಬಿಟ್ಟು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು. ಇನ್ಯಾಕೆ ತಡ ಕತೆ ಒಳಗಡೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ಸನ್ನು ಮಾಡಿಬಿಡಿ. ಮೊದಲಿಗೆ ನಮಗೆ ಇಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಈ ನಕ್ಷೆಯಲ್ಲಿ ಎಲ್ಲದೂ ಸಹ ಇದೆ. ಹಂಗೇ ಮಸ್ಕಿಟೋಸು, ಸೊಳ್ಳೆಗಳು, ಮನುಷ್ಯರು ಎಲ್ಲ ಸಹ ಇದ್ದಾರೆ. ಹಂಗೇ ಡ್ರ್ಯಾಗನ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ ಬಾಗಿಲನ್ನ ಹಾಕ್ಕೊಬಿಡ್ತಾನೆ. ಅಂದರೆ ಈಗ ನಮ್ಮ ಹುಡುಗನೇ ಆ ಕಥೆಯನ್ನು ಹೇಳ್ತಾ ಇರೋದು ಕೂಡ. ಇವನು ನಮ್ಮ ಹೀರೋ, ಇವನ ಹೆಸರು ಬಂದುಬಿಟ್ಟು ಈಕೋಪ್ ಅಂತಂದ್ಬಿಟ್ಟು. ಇವನು ಆ ಡ್ರ್ಯಾಗನಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಊರಿನ ಮೇಲಿನ ಡ್ರ್ಯಾಗನ್ ಅಟ್ಯಾಕ್ ಆಗಿರೋದು ಕೂಡ. ಅವರು ಸಹ ಊರಿನ ಜನರೆಲ್ಲ ಬೆಂಕಿಯನ್ನು ಹಚ್ಚಿಸ್ಬಿಟ್ಟು ಡ್ರ್ಯಾಗನನ್ನು ಕಳಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ತುಂಬಾ ಡ್ರ್ಯಾಗನ್ ಇದ್ದ ಕಾರಣ ಅವು ಹೋಗ್ತಾ ಇರೋದಿಲ್ಲ. ಹೀಗೇ ನಮ್ಮ ಇಕೋಪ್ ಅಲ್ಲಿರುವಂಥ ಡ್ರ್ಯಾಗನ್ಗಳಿಗೆ ಏನಾದರೂ ನಾನು ಮಾಡಬೇಕು ಅಂತ ಓಡಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅವರ ಫಾದರ್ ಬಂದುಬಿಟ್ಟು ನೀನು ಯಾಕೆ ಆಚೆಗೆ ಬಂದು, ನೀನು ಒಳಕ್ಕೆ ಹೋಗು, ನೀನು ಇಲ್ಲೆಲ್ಲ ಬರಬಾರ್ದು, ಅದೆಲ್ಲ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಒಳಕ್ಕೆ ದೂಕ್ಬಿಡ್ತಾರೆ. ಅದಾದಮೇಲೆ ಅವರ ಫಾದರ್ ಬಂದುಬಿಟ್ಟು ಸರ್ದಾರ್ ಅವರು ಅಲ್ಲಿರುವಂಥ ಸೈನಿಕರನ್ನೇ ಹೇಳ್ತಾರೆ, ಇಲ್ಲಿ ಈಗಲೇ ಹೋಗೋಂಗೆ ಕಾಣ್ತಾ ಇಲ್ಲ, ಆದಷ್ಟು ಬೇಗ ನಾವು ಇವನ್ನೆಲ್ಲ ಇಲ್ಲಿಂದ ಕಳಿಸ್ಬೇಕು, ಇಲ್ಲ ತುಂಬಾ ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದು ಡ್ರ್ಯಾಗನ್ ತುಂಬ ಅಂದರೆ ಅವ್ರು ನಿಂತಿರೋ ಜಾಗದಿಂದ ಹಿಡಿದು ಪೂರ್ತಿ ಊರಿಗೇ ಬೆಂಕಿಯನ್ನು ಬಿಟ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾ ಇದೆ. ಅಂದಾಗೆ ಅವು ಶಿಪ್ ಅಂದರೆ ಕುರಿಗಳನ್ನು ತೊಗೊಂಡು ಹೋಗೋದಕ್ಕೆ ಬಂದಿದೆ ಕೂಡ. ಅವಾಗ ಗೊತ್ತಾಗುತ್ತೆ ಇವು ಕುರಿಗಳನ್ನು ತೊಗೊಂಡು ಹೋಗಬೇಕು ಅಂತ. ನಮ್ಮ ಫಾದರ್ ಸರ್ದಾರ್ ಇದ್ದ ಅಲ್ವಾ, ಅವನು ಒಂದು ಟವರ್ ಮೇಲೆ ಎತ್ಬಿಟ್ಟು ಅವನು ಹೇಗಾದರೂ ಮಾಡಿ ಸರ್ವನಾಶ ಮಾಡಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಇನ್ನೊಂದು ನೈಟ್ ಫ್ಯೂರಿ ಅನ್ನೋದು ಬಂದುಬಿಡುತ್ತೆ. ಅಂದರೆ ಆ ಡ್ರ್ಯಾಗನ್ ನೇಮ್ ಅದು ಬಂದಿದ್ದಂಥದ್ದು. ಅದಕ್ಕೆ ಬೆಂಕಿಯನ್ನು ಹಚ್ಬಿಡುತ್ತೆ. ಅಂದರೆ ಆ ಟವರ್ಗೆ ಬೆಂಕಿಯನ್ನು ಹಚ್ಬಿಟ್ಟು ಆ ಟವರ್ನ ಧ್ವಂಸ ಮಾಡಿಬಿಡುತ್ತೆ. ಇದನ್ನೆಲ್ಲ ನೋಡ್ತಾರೆ ನಮ್ಮ ಈಕೋಪ್ಗೆ ತುಂಬಾ ಕೋಪ ಬರ್ತಾಯಿದೆ. ಹಂಗೇ ಅವ್ರು ಸಾಯಿಸಬಾರ್ದು ಅನ್ನೋದು ಸಹ ಅವ್ನ ಮನಸ್ಸಲ್ಲಿ ಇದೆ. ಹಂಗೇ ನೋಡ್ತಾ ಇರ್ಬೇಕಾದ್ರೆ ಅವನಿಗೆ ಏನೋ ಒಂದು ಕಾಣಿಸ್ಬಿಡುತ್ತೆ ಅಷ್ಟೇ. ಅದಾದಮೇಲೆ ಅಲ್ಲಿಂದ ಆಚೆಗೆ ಬರ್ತಾನೆ. ಅಂದರೆ ಒಂದು ಶೂಟನ್ನು ಮಾಡ್ತಾರಲ್ವ, ಆ ಶೂಟರ್ ಮಾಡೋವಂಥ ಒಂದು ವೆಪನನ್ನು ತೊಗೊಂಡು ಅಲ್ಲಿಂದ ಆಚೆ ಕಡೆಗೆ ಬಂದು ನೋಡ್ತಾನೆ. ಅಲ್ಲಿ ಡ್ರ್ಯಾಗನ್ನು ಹಾರಾಡ್ತಾ ಇರೋದು ಕಾಣ್ತಾ ಇದೆ ಅವನಿಗೆ. ಹೀಗೇ ಬಯೋಕ್ಲನರಲ್ಲಿ ನೋಡ್ತಾ ಇರಬೇಕಾದ್ರೆ ಇದಕ್ಕಿದ್ದಾಗಿ ಶೂಟನ್ನು ಮಾಡಿಬಿಡ್ತಾನೆ. ಅದು ಸಹ ಎಲ್ಲೋ ಒಂದು ಕಡೆ ಹೋಗಿ ಬಿದ್ದೋಗ್ಬಿಡುತ್ತೆ. ಆದರೆ ಅವನಿಗೆ ಗೊತ್ತಿಲ್ಲ ಇನ್ನೊಂದು ಡ್ರ್ಯಾಗನ್ ಅವನ ಹಿಂದೆನೇ ಇದೆ ಅಂತ. ಅವಾಗ ಎಕ್ಸಿಟ್ ಆದ ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ, ಒಂದು ಡ್ರ್ಯಾಗನ್ ಅವನನ್ನೇ ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಕೂಡ. ಹೀಗೇನೆ ಬರ್ತಾ ಇರಬೇಕಾದ್ರೆ ಅದು ತುಂಬಾ ನಷ್ಟವನ್ನು ಉಂಟು ಮಾಡ್ತಾಯಿದೆ. ಅಂದರೆ ಪೂರ್ತಿ ಹಳ್ಳಿಗೆ ಸರ್ವನಾಶವನ್ನು ಮಾಡ್ತಾಯಿದೆ. ಅದೇ ಟೈಮ್ಗೆ ನಮ್ಮ ಫಾದರ್ ಸರ್ದಾರ್ ಬಂದುಬಿಟ್ಟು ಆ ಡ್ರ್ಯಾಗನ್ ಜೊತೆ ಹೊಡೆದೋಡಕ್ಕೆ ನಿಂತ್ಕೊತಾರೆ. ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ಬಾ ಅಂತ ಹೇಳ್ಬಿಟ್ಟು. ಹೀಗೇನೆ ಆ ಡ್ರ್ಯಾಗನನ್ನು ಹೊಡೆದ್ಬಿಟ್ಟು ಅಲ್ಲಿಂದ ಓಡಿಸ್ಬಿಡ್ತಾರೆ ಕೂಡ. ಆದರೆ ಅವನ ಮಗನ ಮೇಲೆ ಅವರಿಗೆ ತುಂಬಾ ಬೇಜಾರು ಆಗಿಬಿಡುತ್ತೆ. ಅವರು ಒಳಗೆ ಹೋಗು ಇರು ಅಂತ ಹೇಳಿದ್ರು ಸಹ ಅವನು ಆಚೆಗೆ ಯಾಕೆ ಬಂದ ಅಂತ. ಅದಲ್ಲದೆ ಡ್ರ್ಯಾಗನ್ನು ಎಲ್ಲ ಶಿಪ್ಗಳನ್ನು ಸಹ ಎತ್ಕೊಂಡು ಹೋಗ್ಬಿಡುತ್ತೆ ಕೂಡ. ಅದಾದಮೇಲೆ ಅವನು ಮಗನನ್ನು ನೋಡಿಬಿಟ್ಟು ನೀನು ಬರಬಾರ್ದಾಗಿತ್ತು ಆಚೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಅದಾದಮೇಲೆ ನಮ್ಮ ಈಕೋಪ್ ಇದ್ದಲ್ಲ, ನೀವು ನಂಬಲ್ಲ, ನಾನು ನಿಜವಾಗ್ಲೂ ಒಂದು ಡ್ರ್ಯಾಗನ್ನ ಹೊಡೆದು ಸಾಯಿಸಿದ್ದೀನಿ, ಅದನ್ನು ನಂಬಿ ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಫಾದರು, ನಿನಗೆ ತಮಾಷೆ ಮಾಡೋಕ್ಕೆ ಗೊತ್ತು ಏನೂ ಇಲ್ಲ ಅಲ್ವಾ, ನಿನ್ನಿಂದ ಆಗಿ ತುಂಬಾ ಲಾಸ್ ಆಗಿದೆ ನಮ್ಮ ಹಳ್ಳಿಗೆ. ಈಗ ನೀನು ಮಾಡಿದ್ದಂಥ ಒಂದು ಚಿಕ್ಕ ತಪ್ಪು ಪೂರ್ತಿಯಾಗಿ ಎಲ್ಲವನ್ನು ಸಹ ಸುಟ್ಟೋಯ್ತು. ನಿಮ್ಮ ಆಚೆ ಕಡೆಗೆ ಬರಬಾರ್ದು, ಬಂದಿದ್ರು ಸಹ ಅಲ್ಲಿಗೆ ಹೋಗಬಾರ್ದಿತ್ತು ಅಂತ ಹೇಳ್ಬಿಡ್ತಾನೆ. ಅಷ್ಟೇ, ಆ ಸೀನ್ ಅಲ್ಲಿಗೆ ಕಟ್ಟಾಗಿಬಿಟ್ಟು ಮತ್ತು ನಮ್ಮ ಸರ್ದಾರ್ ಅಂದರೆ ಫಾದರು ಎಲ್ಲ ಜನಾಂಗದ ಅಧ್ಯಕ್ಷರನ್ನು ನಿಲ್ಲಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಅಂದರೆ ಆ ಡ್ರ್ಯಾಗನ್ನ ನಾವು ಹೇಗೆ ಸಾಯಿಸಬೇಕು, ಯಾಕೋಸ್ಕರ ಸಾಯಿಸಬೇಕು ಅಂತ ಪೂರ್ತಿಯಾಗಿ ಎಕ್ಸ್ಪ್ಲೈನನ್ನು ಮಾಡ್ತಾ ಇರ್ತಾನೆ ನಮ್ಮ ಸರ್ದಾರು. ಅದಕ್ಕೆ ಅಲ್ಲೊಬ್ಬಳು ಇದ್ದವಳು ಅವನ್ನ ಸಾಯಿಸೋದು ಬೇಡ, ಸುಮ್ಮನೆ ಬಿಟ್ಬಿಡೋಣ ಅಂತ ಹೇಳಿದಾಗ ಅವನ್ನ ಬಿಡಬಾರ್ದು, ಅವನ್ನ ಸಾಯಿಸಬೇಕು ನಾವು ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಹೌದು ನಾವು ಅವನ್ನ ಬಿಡಬಾರ್ದು, ಸಾಯಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಹೀಗೇ ಒಂದು ಸ್ವಲ್ಪ ಮೂಳೆಗಳನ್ನು ಒಂದು ಅಜ್ಜಿ ತೆಗೆದು ತೋರಿಸ್ತಾಳೆ ಕೂಡ. ಆದರೆ ಅದನ್ನ ಏನಕ್ಕೆ ತೆಗೆದು ತೋರಿಸಿದ್ಲು ಅನ್ನೋದು ಮಾತ್ರ ಎಕ್ಸ್ಪ್ಲೈನನ್ನು ಇವರು ಮಾಡಿಲ್ಲ ಕೂಡ. ಅದಾದಮೇಲೆ ನಮ್ಮ ಸರ್ದಾರ್ ಇದ್ದ ಅಲ್ವಾ, ಅದರಿಂದ ನಮಗೆ ತುಂಬಾ ಅನುಕೂಲ ಇದೆ ಅಂತ ಹೇಳ್ತಾನೆ. ಅದಾದಮೇಲೆ ಎಲ್ಲರೂ ಸಹ ಅಲ್ಲಿಂದ ಹೋಗಾದ್ಮೇಲೆ ಇನ್ನೊಬ್ಬ ಹೋಗ್ತಾ ಇರ್ತಾನೆ, ಅವನ ಹೆಸರು ಗಬ್ಬರ್ ಅಂತ ಹೇಳ್ಬಿಟ್ಟು. ಅವ್ನು ಗಬ್ಬರ್ ಅನ್ನೋನ್ನ ಮಾತ್ರ ವಾಪಸ್ಸನ್ನು ಕರಿತಾನೆ. ನಿಮಗೆ ಒಂದು ವಿಷಯನ ಹೇಳಬೇಕು, ನನ್ನ ಮಗ ಈಕೋಪು ನೆನ್ನೆ ಅದು ಡ್ರ್ಯಾಗನನ್ನು ಹೊಡೆದಿದ್ದು ನಿಜನಾ ಅಂತ ಕೇಳ್ತಾನೆ. ಅದಕ್ಕೆ ಗಬ್ಬರ್ ಇದ್ದವನು ನಿಜ ಇರ್ಬೋದು ಸರ್, ಯಾಕೆಂದರೆ ನೀವು ನಿಮ್ಮ ಮಗನನ್ನು ನಂಬಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ, ಯಾಕೆ ಅಂದರೆ ಅವು ತುಂಬಾ
ನಷ್ಟವನ್ನು ಉಂಟು ಮಾಡಿದವೆ ಡ್ರ್ಯಾಗನ್ನು ಅಂಥವನ್ನ ಇವನು ಹೊಡೆದ ಅಂದರೆ ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅಷ್ಟೇ ಆ ಸೀನು ಸಹ ಅಲ್ಲಿಗೆ ಕಟ್ ಆಗಿಬಿಟ್ಟು ಮತ್ತೆ ನಮ್ಮ ಹೀರೋ ಆ ಡ್ರ್ಯಾಗನ್ಗೆ ಶೂಟನ್ನು ಮಾಡಿದ್ದ ಅಲ್ವಾ, ಆ ಡ್ರ್ಯಾಗನ್ನ ಶೂಟನ್ನು ಮಾಡಿದ ಜಾಗಕ್ಕೆ ವಾಪಸ್ಸು ಹುಡ್ಕೊಂಡು ಬಂದಿದ್ದಾನೆ. ಅಂದರೆ ಡ್ರ್ಯಾಗನ್ ಇಲ್ಲೇ ಎಲ್ಲ ಬಿದ್ದಿದೆ ಅಂತ ಅಲ್ಲೇ ಒಂದು ಮರ ಮುರಿದು ಬಿದ್ದಿರೋದನ್ನು ನೋಡ್ತಾನೆ ಕೂಡ. ಅದೇ ರಸ್ತೆಯಲ್ಲಿ ಮುಂದಕ್ಕೆ ಬರ್ತಾನೆ. ಅಲ್ಲೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಡ್ರ್ಯಾಗನ್ ಸಿಕ್ಬಿಟ್ಟಿದೆ. ಅಂದರೆ ಅದು ಇನ್ನೂ ಜೀವಂತವಾಗಿ ಇದೆ ಕೂಡ, ಆದರೆ ಅದು ಬದುಕಿದೆ. ಅದನ್ನ ನೋಡ್ತಿದ್ದಂಗೆ ಅವನಿಗೆ ಸಾಯಿಸಬೇಕು ಅಂತ ಅನಿಸುತ್ತೆ. ಹಿಂಗೇನೆ ಚಾಕುನ ಎತ್ಕೊಂಡು ಸಾಯಿಸಬೇಕು ಅಂತ ಹೋಗ್ತಾನೆ. ಆದರೆ ಅದು ಕಣ್ಣನ್ನು ಬಿಟ್ಟಿದ್ದು ನೋಡಿ ಅವನಿಗೆ ಬೇಜಾರಾಗ್ಬಿಟ್ಟು ಬೇಡ ಸಾಯಿಸೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ. ಅಷ್ಟೇ ಮತ್ತೆ ಬಂದಂಥವನು ಅದಕ್ಕೆ ಶೂಟನ್ನು ಮಾಡಿದ್ದಲ್ವಾ, ಅದಕ್ಕೆ ಕಟ್ಟಿದ್ದಂಥ ಎಲ್ಲನೂ ಸಹ ಚಾಕುವಿಂದ ಕುಯ್ದು ಹಾಕ್ಬಿಡ್ತಾನೆ. ಕುಯ್ದು ಹಾಕ್ತಿದ್ದಂಗೆ ಆ ಡ್ರ್ಯಾಗನ್ ಇವನನ್ನೇ ತಿನ್ನೋದಕ್ಕೆ ಬಂದುಬಿಡುತ್ತೆ. ಜೋರಾಗಿ ಕಿಚ್ಚೋಕ್ಕೆ ಶುರುನ ಮಾಡಿಬಿಡುತ್ತೆ. ಆದ್ರೇ ನಮ್ಮ ಹೀರೋನ ತಿನ್ನೋದಿಲ್ಲ, ಅಲ್ಲಿಂದ ಹೊರಟು ಹೋಗಿಬಿಡುತ್ತೆ. ಅದನ್ನ ನೋಡ್ತಾ ಇರೋಂಥ ನಮ್ಮ ಈ ಕಾಪ್ಗೆ ತುಂಬಾ ಒಂಥರ ಬೇರೆ ಫೀಲನ್ನು ಕೊಡ್ತಾಯಿದೆ, ಸದ್ಯ ನಾನು ಬದುಕ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಮ್ಮ ಸರ್ದಾರ್ ಫಾದರ್ ಇದ್ದರು ಅಲ್ವಾ, ಅವರು ಕೂತ್ಕೊಂಡು ಬೆಂಕಿನ ಕಾಯಿಸ್ಕೊತಾ ಇರಬೇಕಾದ್ರೆ ನಮ್ಮ ಹೀರೋ ಈ ಕಾಪ್ ಕೂಡ ಅಲ್ಲಿಗೆ ಬರ್ತಾನೆ. ಬಂದಂಥವನು ನಮ್ಮ ಈ ಕಾಪ್ ಅಂದರೆ ಸರ್ದಾರ್ ಕರಿತಾನೆ, ನೀನು ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬಾಯಿಲಿ ಅಂತ. ಅವಾಗ ಈ ಕಾಪ್ ಕೂಡ ಅಲ್ಲಿಗೆ ಬಂದಾಗ ನಮ್ಮ ಸರ್ದಾರ್ ಹೇಳ್ತಾನೆ, ನೀನು ಆದಷ್ಟು ಬೇಗ ಡ್ರ್ಯಾಗನ್ನ ಟ್ರೈನಿಂಗನ್ನು ಮಾಡೋದು ಕಲಿಬೇಕು, ಅಂದರೆ ಅದನ್ನ ಸಾಯಿಸೋದನ್ನು ಸಹ ನೀನು ಕಲಿಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರ ಫಾದರ್ ಇದ್ದವರು ಒಂದು ಆ್ಯಕ್ಸಿಸ್ ಅಂದರೆ ಒಂದು ಕೊಡಲಿಯನ್ನು ತೊಗೊಂಡು ಬಂದು ಅವ್ನ ಕೈಗೆ ಕೊಡ್ತಾರೆ ಕೂಡ. ಹಂಗೇನೆ ಕೊಟ್ಟಂಥವ್ನು ನಾನು ಅದನ್ನ ಸಾಯಿಸೋದಿಲ್ಲ, ಬೇಕಿದ್ರೆ ಟ್ರೈನಿಂಗನ್ನು ತೊಗೋತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರ ಫಾದರ್ ಇದ್ದವರು, ನನಗೆ ಏನು ಮಾಡ್ತೀವೋ ಗೊತ್ತಿಲ್ಲ, ನಾನು ಒಂದು ಜಾಗಕ್ಕೆ ಹೋಗಿ ಬರ್ತೀನಿ, ಅಷ್ಟರೊಳಗೆ ನೀನು ಫುಲ್ಲು ಟ್ರೈನಿಂಗನ್ನು ತೊಗೊಂಡಿರಬೇಕು, ಹುಷಾರಾಗಿ ಮಾಡು ಅಂತ ಹೇಳ್ತಾನೆ. ಅದಾದಮೇಲೆ ಬೆಳಗ್ಗೆ ಆಗುತ್ತೆ. ಇಲ್ಲಿ ನಮ್ಮ ಅಫ್ರೈಡ್ ಅನ್ನೋ ಒಂದು ಹುಡುಗಿನ ಪರಿಚಯವನ್ನು ಮಾಡ್ತಾರೆ ಕೂಡ. ಇಲ್ಲಿ ನಮ್ಮ ಅಫ್ರೈಡ್ಗೆ 4 ಜನ ಫ್ರೆಂಡ್ಸ್ ಇದ್ದಾರೆ. ಇವರು ಸಹ ತುಂಬಾ ಒಳ್ಳೆಯವರು, ಆದರೆ ತಾತ್ಕಾಲಿಕವಾಗಿ. ಅದಾದಮೇಲೆ ನಮ್ಮ ಈ ಕಾಪ್ ಕೂಡ ಅಲ್ಲಿಗೆ ಬರ್ತಾನೆ. ಆದರೆ ಇವರ ಜೊತೆಗೆ ಈ ಕಾಪನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವನ ಮೈ ಮೇಲೇ ಬೀಳ್ತಾ ಇದ್ದಾರೆ ಎಲ್ಲರೂ ಕೂಡ. ನೀನು ಇಲ್ಲಿಗೆ ಬಂದಿದ್ಯಾ, ಯಾವುದೋ ನೀನು ಡ್ರ್ಯಾಗನ್ನ ಟ್ರೈನಿಂಗನ್ನು ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಗಬ್ಬರ್ ಕೂಡ ಬರ್ತಾನೆ. ಬಂದಂಥವನು ಎಕ್ಸ್ಪ್ಲೇನ್ನ ಮಾಡೋಕ್ಕೆ ಶುರುನ ಮಾಡ್ತಾನೆ. ನಿಮಗೆ ಈಗ ಡ್ರ್ಯಾಗನನ್ನು ಬಿಡ್ತೀನಿ, ಆ ಡ್ರ್ಯಾಗನ್ ಜೊತೆಗೆ ನೀವು ಹೊಡೆದಾಡಿ ಗೆದ್ದರೆ ನೀವು ಈ ಟ್ರೈನಿಂಗಲ್ಲಿ ಪಾಸ್ ಆದಂಗೆ ಅಂತ ಹೇಳ್ಬಿಟ್ಟು ಒಂದು ಡ್ರ್ಯಾಗನನ್ನು ಆಚೆಗೆ ಬಿಡ್ತಾನೆ ಕೂಡ. ಇದು ಒಂಥರ ಬೇರೆ ಥರನೇ ಡ್ರ್ಯಾಗನ್ ಆಗಿರುತ್ತೆ ಕೂಡ. ಹೀಗೇನೆ ಡ್ರ್ಯಾಗನನ್ನು ಬಿಡ್ತಾನೆ. ಬಿಟ್ಟ ತಕ್ಷಣ ಅದು ಆಚೆಗೆ ಹೋಗೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಸುತ್ತ ಚೈನ್ ಹಾಕಿ ಕಟ್ಬಿಟ್ಟಿದ್ದಾರೆ ಕೂಡ. ಆಗ ನಮ್ಮ ಗಬ್ಬರ್ ಹೇಳ್ತಾನೆ, ನೀವು ಇದ್ರ ಜೊತೆ ಹೋರಾಡಬೇಕು ಅಂದರೆ ಟ್ರೈನಿಂಗನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಹೀಗೇನೆ ಆಗ ಡ್ರ್ಯಾಗನ್ ಜೊತೆ ಹೊಡೆದಾಡೋಕ್ಕೆ ಶುರುನ ಮಾಡ್ತಾರೆ ಕೂಡ. ಹಿಂಗೇನೆ ಮಾಡ್ತಾ ಇರಬೇಕಾದ್ರೆ ಅದು ನಮ್ಮ ಈ ಕಾಪನ್ನೇ ಆಟ ಆಡಿಸ್ಕೊಂಡು ಬಂದುಬಿಡುತ್ತೆ. ಹಿಂಗಿನ ಆಟ ಆಡಿಸ್ಕೊಂಡು ಬಂದಿದ್ದು ಇನ್ನೇನು ಸಾಯಿಸಬೇಕು ಅನ್ನೋಷ್ಟರಲ್ಲಿ ನಮ್ಮ ಗಬ್ಬರ್ ಬಂದುಬಿಟ್ಟು ಅದನ್ನ ತಡೆದು ನಿಲ್ಲಿಸ್ಬಿಡ್ತಾನೆ. ತಡೆದು ನಿಲ್ಲಿಸ್ತಾನು ಅದರ ಗೇಟ್ ಒಳಗೆ ಅಂದರೆ ಆ ಮನೆ ಒಳಗೆ ಅದನ್ನ ಬಿಟ್ಟು ಕಳಿಸ್ಬಿಡ್ತಾನೆ. ಆವಾಗ ನಮ್ಮ ಗಬ್ಬರ್ ಹೇಳ್ತಾನೆ, ನೀನು ಇಲ್ಲಿಗೆ ಬರಬಾರ್ದಾಗಿತ್ತು, ಯಾಕೆ ಬಂದೆ ಅಂತ ಕೇಳ್ತಾನೆ ಕೂಡ. ಅಷ್ಟೇ ಗಬ್ಬರ್ ಆಗಿ ಅಂದ್ಕೊಂಡು ನಮ್ಮ ಹೀರೋ ಅಂದರೆ ಈ ಕಾಪ್ ಬೇಜಾರು ಮಾಡ್ಕೊಂಡಲ್ಲೇ ಆ ಡ್ರ್ಯಾಗನ್ ಬಂದು ಹೋದಂಥ ಸ್ಥಳಕ್ಕೆ ಹೋಗಿ ಶುರುವನ್ನು ಮಾಡ್ತಾನೆ ನಮ್ಮ ಈ ಕಾಪ್. ಅದನ್ನ ಹುಡ್ಕೊಂಡು ಹೋಗ್ತಾನೆ ಕೂಡ. ಹಿಂಗೇನು ಹೋಗ್ತಾ ಇರಬೇಕಾದ್ರೆ ಒಂದು ಅಂದರೆ ಒಂದು ನದಿಯ ರೀತಿ ಅಂತ ಒಂದು ಜಾಗ ಸಿಕ್ಬಿಡುತ್ತೆ. ಅಲ್ಲಿ ಡ್ರ್ಯಾಗನ್ ಆಟ ಆಡ್ತಾ ಇದೆ ಕೂಡ. ಹಿಂಗೇನೆ ಆಟ ಆಡ್ತಾ ಇರಬೇಕಾದ್ರೆ ಅವನು ಬರ್ಕೋತಾನೆ, ಅಂದರೆ ಅದ್ರ ಸ್ಕೆಚ್ಚನ್ನು ಬಿಡಿಸ್ತಾನೆ. ಅಂದರೆ ನೈಟ್ ಫ್ಯೂರಿದು ಎಲ್ಲೂ ಸಹ ಸ್ಕೆಚ್ ಅನ್ನೋದಿಲ್ಲ, ಹಂಗಾಗಿನೇ ಇವನು ಸಹ ಸ್ಕೆಚ್ಚನ್ನು ಬಿಡಿಸ್ಕೋತಾನೆ ಕೂಡ. ಹಿಂಗೇನೆ ಬಿಡಿಸ್ಕೊಂಡು ಅಲ್ಲಿಂದ ಹೊರಟು ಬಂದುಬಿಡ್ತಾನೆ. ಅದಾದಮೇಲೆ ನಮ್ಮ ಗಬ್ಬರ್ ಹೇಳ್ತಾನೆ, ಆ ನೈಟ್ ಫ್ಯೂರಿನ ನಾನೇ ಕೊಲ್ತೀನಿ, ಅದನ್ನು ಯಾರಿಗೂ ಸಹ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಕೂಡ. ಅಲ್ಲಿಗೆ ನಮ್ಮ ಈ ಕಾಪ್ ಕೂಡ ಬರ್ತಾನೆ. ಹಿಂಗೇನೆ ಬಂದಂಥವ್ನು ನಮ್ಮ ಗಬ್ಬರ್ನ ನೋಡ್ತಾನೆ, ಏನು ಸಹ ಮಾಡೋದಿಲ್ಲ. ಗಬ್ಬರು ನಿಮಗೆ ಒಂದು ಪುಸ್ತಕವನ್ನು ಕೊಡ್ತೀನಿ, ಅದರಲ್ಲಿ ನೈಟ್ ಫ್ಯೂರಿ ಎಲ್ಲ ಡ್ರ್ಯಾಗನ್ಸ್ಗಳ ಬಗ್ಗೆ ಇದೆ, ಅದನ್ನ ನೀವು ಓದಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದರೆ ಅಲ್ಲಿ ಪುಸ್ತಕನೇ ಇರೋದಿಲ್ಲ, ಯಾಕೆಂದರೆ ಇವರು ಟೇಬಲ್ ಮೇಲೆ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೇನೆ ನಮ್ಮ ಗಬ್ಬರು ಅವ್ರಿಗೆಲ್ಲ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವರು ಸಹ ಬುಕ್ಕನ್ನು ಓದಲೇ ಅಲ್ಲಿಂದ ಅವರು ಸಹ ಹೊರಟು ಹೋಗ್ಬಿಡ್ತಾರೆ ಕೂಡ. ಅದಾದಮೇಲೆ ನಮ್ಮ ಅಫ್ರೈಡ್ ಇದ್ಲು ಅಲ್ವಾ, ಅವಳು ಮಾತ್ರ ಅಲ್ಲೇ ಕೂತಿರ್ತಾಳೆ. ಅವಳು ಸಹ ಹೋಗ್ತಾ ಇರಬೇಕಾದ್ರೆ ನಮ್ಮ ಈ ಕಾಪನ್ನು ಕರಿತಾನೆ. ಅವು ನಿಜವಾಗ್ಲೂ ಡ್ರ್ಯಾಗನ್ಗಳು ಬ್ಯಾಡು ಮತ್ತು ಬ್ಯಾಡ್ ಥಿಂಗ್ಸು ಬ್ಯಾಡ್ ಹೆಜ್ಜೆ ಯಾವುದೇ ಕಾರಣಕ್ಕೂ ಇಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ನಮ್ಮ ಈ ಕಾಪು. ಅದನ್ನ ಕೇಳಿಸ್ಕೊತ ಇದ್ದ ನಮ್ಮ ಅಫ್ರೈಡು ಹೇಳ್ತಾಳೆ, ಇಲ್ಲ ನೀನು ಸ್ವಲ್ಪ ಬೇರೆ ಥರನೇ ಇದೆಯಾ, ಅವು ತಪ್ಪಾಗಿಯೇ ಹೆಜ್ಜೆ ಇಡೋದು, ಅದರಲ್ಲೂ ತಪ್ಪಾಗಿಯೇ ಮಾಡೋದು ಕೂಡ, ಅವು ಸಾಯಿಸೋದಕ್ಕೆ ನಮ್ಮನ್ನು ಹುಡ್ಕೊಂಡು ಬಂದಿರೋದು ಕೂಡ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಅವು ತುಂಬಾ ಒಳ್ಳೆಯವು, ನಾನು ಸಹ ನೋಡಿದ್ದೀನಿ, ಅವು ತುಂಬ ಒಳ್ಳೆಯವು ಅಂತಲೇ ಹೇಳ್ತಾನೆ. ಆದರೆ ನಮ್ಮ ಅಫ್ರೈಡ್ ಮಾತ್ರ ಅದನ್ನ ಒಪ್ಕೊಳೋಕ್ಕೆ ಆಗ್ತಾನೆ ಇಲ್ಲ. ಎಷ್ಟು ಚರ್ಚೆಯನ್ನು ಮಾಡಿದ್ರು ಸಹ ಅದು ಒಪ್ಕೊಂಡಲೇ ನಮ್ಮ ಅಫ್ರೈಡ್ ಸಹ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಅದಾದಮೇಲೆ ನಮ್ಮ ಬುಕ್ಕು ಇತ್ತಲ್ಲ ಗಬ್ಬರ್ ಬುಕ್ಕು, ಆ ಬುಕ್ಕನ್ನು ತೆಗೆದು ನಮ್ಮ ಹೀರೋ ಓದೋದಕ್ಕೆ ಶುರುನ ಮಾಡ್ತಾನೆ. ಅದರಲ್ಲಿ ನೈಟ್ ಫ್ಯೂರಿ ಅನ್ನೋ ಸ್ಕೆಚ್ಚೇ ಇಲ್ಲ.
ಬೇರೆ ಎಲ್ಲ ಡ್ರ್ಯಾಗನ್ಸ್ ಬಗ್ಗೆನೂ ಇದೆ, ಆದರೆ ನೈಟ್ ಫ್ಯೂರಿ ಬಗ್ಗೆ ಏನೂ ಇಲ್ಲ. ಅದನ್ನ ಹೇಗೆ ಸಾಯಿಸಬೇಕು, ಅದನ್ನ ಏನು ಮಾಡಬೇಕು ಅನ್ನೋದು ಯಾರಿಗೂ ಸಹ ಗೊತ್ತೇ ಇಲ್ಲ. ಆವಾಗ ನಮ್ಮ ಹೀರೋ ತಂದಿದ್ದ ಅಲ್ವಾ ಸ್ಕೆಚ್ಚು, ಆ ಸ್ಕೆಚನ್ನು ಸಹ ಅಲ್ಲಿಗೆ ಇಟ್ಬಿಡ್ತಾನೆ. ಅಷ್ಟೇ, ಮತ್ತೆ ಆ ಸೀನ್ ಅಲ್ಲಿಗೆ ಕಟ್ ಆಗಿಬಿಟ್ಟು ಬೆಳಗ್ಗೆ ಆಗಿಬಿಟ್ಟಿದೆ. ಮತ್ತೆ ನಮ್ಮ ಹೀರೋಗೆ ಟ್ರೈನಿಂಗನ್ನು ಹಾಕ್ಬಿಟ್ಟಿದ್ದಾರೆ. ಅದು ಬೇರೆ ಯಾವುದೋ ಅಲ್ಲ, ಇದೊಂದು ಬಂದುಬಿಟ್ಟು ಜಿಪ್ ಲಾಕ್ ಅಂತ ಹೇಳ್ಬಿಟ್ಟು, ಅದೇ ಅಂದ್ಕೊಂಡಿದ್ದೀನಿ, ಜಿಪ್ ಲಾಕೆ ಅಂತ ಒಂದು ಡ್ರ್ಯಾಗನ್ನು, ಅದನ್ನು ನಮ್ಮ ಅಫ್ರೀಡ್ ಬಂದುಬಿಟ್ಟು ಹೊಡೆದ್ಬಿಟ್ಟು ಮತ್ತೆ ಅದ್ರ ಜಾಗಕ್ಕೆ ಕಳಿಸ್ಬಿಡ್ತಾಳೆ. ಅಂದರೆ ಇದು ತುಂಬಾ ಡ್ರ್ಯಾಗನ್ಗಳ ರೀತಿಯಲ್ಲಿ ತುಂಬಾ ವೆರೈಟೀಸ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಕೂಡ. ಅಫ್ರೀಡು ಸಹ ನಮ್ಮ ಈ ಕಾಪ್ಗೆ ಸಿಕ್ಕಾಪಟ್ಟೆ ಬೈದ್ಬಿಡ್ತಾಳೆ, ನಿನ್ನ ಕೈಲಿ ಆಗಲ್ಲ ಅಂದಮೇಲೆ ಇಲ್ಲಿ ಇರಬಾರ್ದು, ನೀನು ಇಲ್ಲ ಹೊರಟು ಹೋಗ್ಬಿಡು, ಅಕಸ್ಮಾತ್ ಸತ್ತಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಮತ್ತು ಆ ಸೀನ್ ಅಲ್ಲಿಗೇ ಕಟ್ ಆಗಿಬಿಡುತ್ತೆ. ಮತ್ತು ನಮ್ಮ ಹೀರೋ ನಮ್ಮ ಡ್ರ್ಯಾಗನ್ ಇತ್ತು ಅಲ್ವಾ, ಅಲ್ಲಿಗೆ ಹುಡ್ಕೊಂಡು ಬಂದಿದ್ದಾನೆ. ಅದು ಬರೀ ಕೈಲಿ ಅಲ್ಲ, ಅವನು ಒಂದು ಮೀನನ್ನು ಸಹ ತೊಗೊಂಡು ಬಂದಿದ್ದಾನೆ. ಆ ಮೀನನ್ನ ನೀನು ತಿನ್ನು ಅಂತ ಹೇಳ್ಬಿಟ್ಟು ಅದಕ್ಕೆ ಕೊಡ್ತಾ ಇದ್ದಾನೆ. ಅದು ಸಹ ಚೆನ್ನಾಗಿದೆ, ತಿಂತಾ ಅವನನ್ನೇ ಆಟ ಆಡಿಸ್ಕೊಂಡು ಬಂದುಬಿಡುತ್ತೆ. ಹಿಂಗೇನೆ ಬಂದಿದ್ದು ಅದು ಕೊಟ್ಟಿದ್ದಾದ ಮೀನು, ಆ ಮೀನನ್ನು ಮತ್ತೆ ಹಚ್ಕೆ ಅವನ ಮೇಲೇ ಹೋಗಿಬಿಡುತ್ತೆ. ಅದನ್ನ ನೋಡ್ತಾ ಇರೋವಂಥ ನಮ್ಮ ಈ ಕಾಪ್ಗೆ ಏನೋ ಒಂಥರ ಬೇರೆ ಥರ ಅನ್ನಿಸ್ತಾ ಇದೆ. ಅದಲ್ಲದೆ ಆ ತಿಂದುಬಿಟ್ಟಿರೋ ಮೀನನ್ನು ಇವನು ಸಹ ತಿಂದುಬಿಡ್ತಾನೆ. ಓಹ್ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅಷ್ಟೇ, ಆ ಡ್ರ್ಯಾಗನು ಮುಟ್ಟೋಕೆ ಹೋಗ್ತಿದ್ದಂಗೆ ಮತ್ತೆ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಈಗಿನ ಹಾರಿ ಹೋದಂಥದ್ದು ಅದ್ರದ್ದು ಒಂದು ಜಾಗಕ್ಕೆ ಸುತ್ತ ಬೆಂಕಿಯನ್ನು ಹಾಕೊಂಡ್ಬಿಟ್ಟು ಅಲ್ಲಿ ಮಲ್ಕೊಂಡು ಬಿಡುತ್ತೆ. ಇನ್ನು ನೋಡ್ತಾ ಇರೋವಂಥ ನಮ್ಮ ಹೀರೋ ಮತ್ತೆ ಸಂಜೆ ಆಗಿಬಿಡುತ್ತೆ. ಮತ್ತು ಅವನು ಕೂತ್ಕೊಂಡು ಅಲ್ಲೇ ಜಾಗದಲ್ಲಿ ಒಂದು ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ. ಅದನ್ನು ನೋಡ್ತಾ ಇರೋವಂಥ ನಮ್ಮ ಡ್ರ್ಯಾಗನ್ನು ಇದು ನನ್ನ ಫೇಸೇ ಅಲ್ವಾ ಅಂತ ನೋಡ್ತಾ ಇದೆ. ಅಂದರೆ ಇವನು ಬಿಡಿಸಿರೋದು ಆ ಡ್ರ್ಯಾಗನ್ ಫೇಸನ್ನೇ ಕೂಡ. ಹೀಗೇನೆ ಆ ಡ್ರ್ಯಾಗನ್ ಸಹ ಅವನ ಫೇಸನ್ನು ಬಿಡಿಸೋದಕ್ಕೆ ರೆಡಿ ಆಗಿಬಿಡುತ್ತೆ. ಅಂದರೆ ನಮ್ಮ ಈ ಡ್ರ್ಯಾಗನ್ನು ನಮ್ಮ ಈ ಕಪ್ಗೆ ಫ್ರೆಂಡ್ ಆಗಿ ಹೋಯಿತು. ಈಗೇನೋ ಬಿಡಿಸ್ತಾ ಇರುತ್ತೆ ನಮ್ಮ ಡ್ರ್ಯಾಗನ್ನು. ಹಂಗೇನೋ ಒಂದು ಚಿತ್ರವನ್ನು, ಅಂದರೆ ಇವನೇ ಥರ ಅಂತ ಒಂದು ಚಿತ್ರವನ್ನು ಬಿಡಿಸುತ್ತೆ, ಆದರೆ ಅದು ಆಗಿರೋದಿಲ್ಲ. ಅದಾದಮೇಲೆ ಅದು ಸಹ ಪ್ರೀತಿಯಿಂದ ಅವನ ಕೈಯಲ್ಲಿ ಮುಟ್ಟಿಸ್ಕೊಂಡ್ಬಿಡುತ್ತೆ, ಅಂದರೆ ಪ್ರೀತಿಯಿಂದ ಟಚ್ ಮಾಡುತ್ತೆ. ಈಗ ನಮ್ಮ ಇಬ್ಬರು ಸಹ ದೋಸ್ತ್ಗಳಾಗೋದ್ರು. ಅದಾದಮೇಲೆ ನಮ್ಮ ಈ ಕಾಪಿದೆಲ್ಲ ಒಂದು ನೈಟು ಏನನ್ನ ರೆಡಿಯನ್ನು ಮಾಡ್ಕೋತಾ ಇದ್ದಾನೆ, ಆದರೆ ಅದೇನು ಅಂತ ಮಾತ್ರ ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ಮತ್ತೆ ಅವನು ಆ ಡ್ರ್ಯಾಗನ್ ಅದರಿಗೆ ಬರ್ತಾನೆ. ಅದು ಈ ಸತಿ ತುಂಬಾ ಮೀನುಗಳನ್ನು ತೊಗೊಂಡು ಬಂದುಬಿಟ್ಟಿದ್ದಾನೆ. ಹೀಗೇನೆ ತೊಗೊಂಡು ಬಂದಾಗ ಅದರಲ್ಲಿ ಎಲ್ಲ ಮೀನುಗಳನ್ನು ತೆಗೆದು ಹಾಕ್ತಾ ಇರಬೇಕಾದ್ರೆ ಒಂದು ಮೀನನ್ನು ತೆಗೆದು ತೋರಿಸ್ಬಿಡ್ತಾನೆ. ಅದನ್ನು ನೋಡ್ತಿದ್ದಂಗೆ ಅದು ರಚ್ಚಿಗೆ ಎದ್ಬಿಡುತ್ತೆ. ಅಷ್ಟೇ, ಆ ಮೀನೇ ಬೇಡ ಸಾರಿ ಅಂತ ಹೇಳ್ಬಿಟ್ಟು ಆ ಮೀನನ್ನು ಎಸ್ದು ಬಿಡ್ತಾನೆ. ಆವಾಗ ಇದು ಎಲ್ಲ ಮೀನು ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ತಿಂತಾ ಇರಬೇಕಾದ್ರೆ ಅವನು ಹಿಂದ್ಗಡೆಗೆ ಬಂದು ಅದಕ್ಕೆ ಏನೋ ಒಂದು ರೆಕ್ಕೆಯನ್ನು ಕಟ್ತಾ ಇದ್ದಾನೆ. ಆದರೆ ಅದಕ್ಕೆ ಗೊತ್ತಾಗ್ತಾಯಿಲ್ಲ ಏನೋ ಒಂದು ಕಟ್ತಾ ಇರೋದು ರೆಕ್ಕೆಯನ್ನು. ಹಿಂಗೇನೆ ಎಲ್ಲ ಮೀನನ್ನು ಸಹ ತಿಂದಾದ್ಮೇಲೆ ಅದು ಆರೋಗ್ಯ ಶುರು ಆಗಿಬಿಡುತ್ತೆ. ಇವನು ಹಿಂದ್ಗಡೆ ರೆಕ್ಕೆ ಕಟ್ಟಿದ್ದ ಅಲ್ವಾ, ಅದನ್ನೇ ಇಟ್ಕೊಂಡು ನೇತಾಡ್ತಾ ಇದ್ದಾನೆ. ಅದು ಇಡೀ ಊರನ್ನೆಲ್ಲ ಸುತ್ತಾಡ್ಕೊಂಬಂದು ಒಂದು ನೀರಲ್ಲಿ ತೊಗೊಂಡು ಬಿಟ್ಬಿಡುತ್ತೆ ಅವನ್ನ. ಈಗ ನಮಗೆ ಹೀರೋಗಿ ಏನು ಮುಂದೆ ಸಿಕ್ಬಿಟ್ಟಿದೆ. ಈಗ ಮತ್ತೆ ಅವನು ಒಂದು ಡ್ರ್ಯಾಗನ್ ಟ್ರೈನಿಂಗ್ಗೆ ಮತ್ತೆ ಬಂದುಬಿಟ್ಟಿದ್ದಾನೆ. ಈಗ ನಮ್ಮ ಇವನು ಗಬ್ಬರ್ ಹೇಳ್ತಾ ಇದ್ದಾನೆ, ಈಗ ನಾನು ಬಿಟ್ಟಿರೋದು ಅಂತಿಂತದಲ್ಲ, ತುಂಬಾ ಕೆಲಸವನ್ನು ಮಾಡಿದಂಥದ್ದು. ಒಂದು ತಲೆಯಲ್ಲಿ ವಿಶ್ವದಲ್ಲಿ ಅದು ಮುಖಕ್ಕೆ ನೀರನ್ನು ಹಾಕಿದರೆ ಮಾತ್ರ ನೀವು ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದು. ಏಕೆಂದರೆ ಅದಕ್ಕೆ ಎರಡು ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದರಲ್ಲಿ ಅದ್ರ ಎಸ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಶೇಕ್ ಒಳಗೆ ಅಂತ ಹೇಳ್ಬೋದು ಅಂತ ಹೇಳ್ತಾನೆ. ಅಂದರೆ ಅದು ಗೊತ್ತಿಲ್ಲ ಹಿಂದಕ್ಕೆ ಹೋಗ್ತಾ ಇದೆ. ಅದಾದಮೇಲೆ ಏನು ಮಾಡ್ದ ಅಂತ ಹೇಳ್ಬಿಟ್ಟು ನಮ್ಮ ಗಬ್ಬರು ಅಲ್ಲೇನೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ನೋಡ್ತಾ ಇರೋ ನಮ್ಮ ಗಬ್ಬರಿಗೆ ಶಾಕ್ ಆಗ್ತಾ ಇದೆ ಕೂಡ. ಬಾ ಹತ್ರಕ್ಕೆ ಬಾ, ಇಲ್ಲ ಒಳಕ್ಕೆ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಈ ಕೊಪ್ಪ ಒಳಕ್ಕೆ ಕಳಿಸ್ಬಿಡ್ತಾನೆ. ಅವಾಗ ಗೊತ್ತಾಗುತ್ತೆ ಆ ಡ್ರ್ಯಾಗನ್ ಮೀನನ್ನು ತಿನ್ನೋಕ್ಕೆ ಹಿಂಜರಿತು ಅಲ್ವಾ, ಅಂದರೆ ಸಿಟ್ಟಾಯಿತು ಅಲ್ವಾ, ಅದನ್ನೇ ಆ ಮೀನನ್ನೇ ನಮ್ಮ ಹೀರೋ ಈಗ ತಗೊಬಂದಿರೋದು. ಈ ಮೀನನ್ನು ಹಿಡ್ಕೊಂಡೆ ಅವನು ಆ ಡ್ರ್ಯಾಗನ್ನ ಒಳಕ್ಕೆ ಕಳಿಸಿದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಮತ್ತೆ ಡ್ರ್ಯಾಗನ್ನ ತುಂಬಾ ಟ್ರೈನಿಂಗನ್ನು ಮಾಡಿಬಿಟ್ಟು ಅದ್ರ ಜೊತೆ ಆಟಾಡೋಕ್ಕೆ ಶುರುವನ್ನು ಮಾಡಿಬಿಟ್ಟಿದ್ದಾನೆ. ಡ್ರ್ಯಾಗನ್ ಜೊತೆ ಆಟ ಆಡೋಕ್ಕೆ ಶುರುವನ್ನು ಮಾಡಿಬಿಟ್ಟಿದ್ದಾನೆ. ಹಿಂಗೇನೆ ಶುರುವನ್ನು ಮಾಡಿಬಿಟ್ಟು ಯಾವುದೋ ಒಂದು ಜಾಗಕ್ಕೆ ಬಂದು ಬಿದ್ದುಬಿಡ್ತಾನೆ. ಇವು ನಾವು ಮೂಸಿದಂಗೆ ಅವಕ್ಕೆ ಅಕ್ಷಿ ಅಂದರೆ ಸೀನ್ ಬಂದುಬಿಡುತ್ತೆ. ಇದನ್ನು ನೋಡಿದಂಥ ನಮ್ಮ ಈ ಕೊಪ್ಪಿಗೆ ಗೊತ್ತಾಗುತ್ತೆ, ಅದನ್ನ ತೊಗೊಂಡು ಅಂದರೆ ನಮಗೇನು ಅನುಕೂಲ ಇದೆ ಅಂತ. ಮತ್ತೆ ಅವನು ಬೆಳಗ್ಗೆ ಟ್ರೈನಿಂಗಲ್ಲಿ ಅಂದರೆ ಅಫ್ರೀಡ್ ಜೊತೆ ಆ ಡ್ರ್ಯಾಗನ್ನೇ ಮತ್ತೆ ಬಂದುಬಿಟ್ಟಿದೆ. ಅದಕ್ಕೆ ಉಫ್ ಅಂತ ಉರಿದ ತಕ್ಷಣ ಅದು ಅಕ್ಷಿ ಅಂತ ಮತ್ತೆ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಇದನ್ನು ನೋಡಿದಂಥ ನಮ್ಮ ಅಫ್ರೀಡ್ ಫ್ರೆಂಡ್ಸ್ ಎಲ್ಲ, ನೀನು ಏನು ಮಾಡ್ತಾ ಇದೆಯಾ, ನಮಗೂ ಸಹ ಹೇಳಿ ಕೊಡು ಅಂತ ಎಲ್ಲ ಸಹ ಮತ್ತೆ ಮೈ ಮೇಲೆ ಬೀಳ್ತಾ ಇದ್ದಾರೆ. ಆದರೆ ಅದು ಅಫ್ರೀಡ್ಗೆ ಇಷ್ಟ ಆಗ್ತಿರೋದಿಲ್ಲ. ಅದಾದಮೇಲೆ ಮತ್ತೆ ಇವನು ಆ ಡ್ರ್ಯಾಗನ್ ಬಳಿಗೆ ಬಂದು ತುಂಬಾ ಆಟಾಡೋಕ್ಕೆ ಶುರುವನ್ನು ಮಾಡ್ತಾ ಇದ್ದಾನೆ. ಇವನು ಅಲ್ಲಿ ಏನನ್ನ ಮಾಡ್ತಾ ಇದ್ನೋ ಇವನು ಅದನ್ನೇ ಸಹ ಇಲ್ಲಿ ಡ್ರ್ಯಾಗನ್ ಜೊತೆ ಟ್ರೈನಿಂಗಲ್ಲಿ ಮಾಡ್ತಾ ಇದ್ದಾನೆ. ಯಥಾವತ್ತಾಗಿ ಹಂಗೇನೆ ಮಾಡ್ತಾ ಇದ್ದಾನೆ. ಇವರಿಗೆಲ್ಲ ಕನ್ಫ್ಯೂಸ್ ಆಗ್ತಾಯಿದೆ, ಇದಕ್ಕಿದ್ದಾಗೆ ಹೇಗೆ ಇದೆ ಅಲ್ಲ ಅಂತ. ಇವನು ಮತ್ತೆ ಒಂದು ದಿವಸ ಒಂದು ಬಿಂಬವನ್ನು ತೋರಿಸ್ತಾನೆ. ಆ ಡ್ರ್ಯಾಗನ್ನು ಆ ಬಿಂಬದಿಂದನೇ ಹೋಗ್ಬಿಡುತ್ತೆ. ಅದಾದಮೇಲೆ ಒಂದು ಸಣ್ಣ ಡ್ರ್ಯಾಗನನ್ನು ತೋರಿಸ್ತಾರೆ ನಮಗಿಲ್ಲಿ. ಈ ಡ್ರ್ಯಾಗನ್ಗೂ ಸಹ
ಅದೇ ರೀತಿ ಬಿಂಬವನ್ನು ತೋರಿಸ್ತಾನೆ ಕೂಡ. ಅದಾದಮೇಲೆ ಫ್ರೂಟ್ ತುಂಬಾ ಸಿಟ್ಟಾಗಿ ಒಂದು ಮರಕ್ಕೆ ಕೊಡ್ಲಿಯನ್ನು ಹೊಡಿತಾ ಇರ್ತಾಳೆ ಕಾಡಲ್ಲಿ. ಆ ಕಾಡಲ್ಲಿ ಮರಕ್ಕೆ ಕೊಡ್ಲಿಯನ್ನು ಹೊಡಿತಾ ಇರಬೇಕಾದ್ರೆ ಅಲ್ಲಿ ಈ ಕಾಪ್ ಇದು ಕಾಣಿಸ್ತಾನೆ ಕೂಡ. ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಫ್ರೀಡ್ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಈ ಕಾಪ್ ಮಿಸ್ ಆಗಿರ್ತಾನೆ. ಅದಾದಮೇಲೆ ಇವನು ತುಂಬ ಅಂದರೆ ತುಂಬಾ ವರ್ಕನ್ನು ಮಾಡಿಬಿಟ್ಟು ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಬ್ಯಾಗನ್ನು ಕಟ್ಬಿಡ್ತಾನೆ. ಅಂದರೆ ಪ್ಯಾರಾಶೂಟ್ ಟೈಪ್ ಕಟ್ತಾನೆ ಕೂಡ. ಅದನ್ನ ಟೆಸ್ಟಿಂಗನ್ನು ಸಹ ಮಾಡೋದಕ್ಕೆ ಒಂದು ಬುಕ್ ಬರ್ಕೊಂಡಿರ್ತಾನೆ ಒಂದು ಪೇಜ್ನಲ್ಲಿ. ಅದನ್ನು ಹೇಗೆ ಓದಿದ್ರೆ ಹೇಗೆ ಹಾರಾಡುತ್ತೆ ಅನ್ನೋದು ಅವನಿಗೆ ಸಹ ಗೊತ್ತಿದೆ ಕೂಡ. ಇಲ್ಲಿ ನಮ್ಮ ಫಾದರ್ ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು ಅಲ್ವಾ, ಅವರು ವಾಪಸ್ ಬಂದಿದ್ದಾರೆ. ಹಿಂಗೇನೆ ಬಂದಂಥವ್ರು ಸಕ್ಸಸ್ ಏನೋರು ಖಂಡಿತ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಗಬ್ಬರ್ನ ಕೇಳ್ತಾ ಇರಬೇಕಾದ್ರೆ ಗಬ್ಬರ್ ಹೇಳ್ತಾನೆ, ಸೂಪರ್ ಸಕ್ಸಸ್ ಸರ್, ನಿಮ್ಮ ಮಗ ಸೂಪರ್ ಹಿಟ್ ತಗೊಂಬಿಟ್ಟಿದ್ದಾನೆ, ಅದು ಯಾರು ಸಹ ಮಾಡದೇ ಇರೋವಂಥದ್ದು ಕೆಲಸವನ್ನು ಮಾಡಿದ್ದಾನೆ ಕೂಡ. ಅದಲ್ದಲೆ ನಿಮ್ಮ ಮಗ ಡ್ರ್ಯಾಗನನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಪಳಗಿಸೋದನ್ನು ಕಲ್ತಿದ್ದಾನೆ ಕೂಡ ಅಂತ ಹೇಳ್ತಾ ಇದ್ದಾರೆ ಕೂಡ. ಇಲ್ಲಿ ನಮ್ಮ ಹೀರೋನು ಸಹ ಓಡಾಡ್ತಾ ಇದ್ದಾನೆ. ಅದಲ್ಲದೆ ಪೇಜಲ್ಲಿ ಬರ್ಕೊಂಡಿದ್ದ ಅಲ್ವಾ, ಆ ಪೇಜನ್ನು ನೋಡಿಕೊಂಡೆ ಇವನು ಮುಂದಕ್ಕೆ ಮೂವನ್ನು ಮಾಡಬೇಕು ಕೂಡ. ಹಿಂಗೇನೋ ಹೋಗ್ತಾ ಇದ್ದಾನೆ. ಅವರ ಫಾದರ್ಗೆ ಅಲ್ಲಿ ಶಾಕ್ ಆಗಿಬಿಟ್ಟಿದೆ, ಇಷ್ಟು ಜಲ್ದಿ ಅದು ಹೇಗೆ ಸಾಧ್ಯ ಅಂತ ಅಂದ್ಕೊಂಡಿದ್ದಾರೆ ಕೂಡ. ಹಿಂಗೇನೋ ಹೋಗ್ತಾ ಇರಬೇಕಾದ್ರೆ ನಮ್ಮ ಹೀರೋ ಈ ಕಾಪ್ನ ಆ ಪೇಜು ಕೆಳಗೆ ಬಿದ್ದೋಗ್ಬಿಡುತ್ತೆ. ಆ ಪೇಜು ಬಿದ್ದೋಗ್ತಿದ್ದಂಗೆ ಇವನು ಸಹ ಕೆಳಗೆ ಬೀಳೋಕ್ಕೆ ಶುರುನ ಮಾಡಿಬಿಡ್ತಾನೆ ಕಂಟ್ರೋಲ್ ತಪ್ಪಿ. ಆ ಪೇಜ್ ಇಲ್ಲ ಅಂದರೆ ಹೆಂಗೆ ಓಡಿಸೋದು ಅಂತ ಗೊತ್ತಿಲ್ಲ ಅಲ್ವ ಡ್ರ್ಯಾಗನ್ನ, ಹಂಗಾಗಿನೇ ಅವನು ಕೆಳಗೆ ಬೀಳೋದು ಕೂಡ. ಹಿಂಗೇನೆ ಬೀಳ್ತಾ ಇರಬೇಕಾದ್ರೆ ಅಪ್ಪಿ ಅದು ಮತ್ತೆ ಕಂಟ್ರೋಲ್ಗೆ ಸಿಕ್ಬಿಡುತ್ತೆ, ಆ ಪೇಜು ಸಹ ಸಿಕ್ಬಿಡುತ್ತೆ ಅವನ ಕೈಗೆ. ಅದಾದಮೇಲೆ ಮತ್ತೆ ನಮ್ಮ ಹೀರೋ ಡ್ರ್ಯಾಗನನ್ನು ಓಡಿಸೋಕ್ಕೆ ಶುರುನ ಮಾಡ್ತಾನೆ. ಅದರಲ್ಲಿ ಸಖತ್ತಾಗಿ ಓಡ್ತಾನೆ ಈ ಸತಿ ಮಾತ್ರ. ಅದಾದಮೇಲೆ ನಮ್ಮ ಫಾದರ್ ಇದ್ರಲ್ವ ಸರ್ದಾರ್, ಅವನು ಈ ಕಾಪದಕ್ಕೆ ಬಂದಿದ್ದಾನೆ. ಏನು ತಪ್ಪು ಮಾಡಿದ್ಯಂತೆ, ಏನು ಮಾಡಿದ್ಯಾ, ಡ್ರ್ಯಾಗನ್ಗೆ ಏನು ಮಾಡಿದೆ ಅಂತ ತುಂಬಾ ಕೋಪದಲ್ಲಿ ಕೇಳ್ತಾ ಇದ್ದಾನೆ. ಅದಾದಮೇಲೆ ನಗೆ ಆಡ್ಬಿಟ್ಟು ಹೇಳ್ತಾ ಇದ್ದಾನೆ, ನೀನು ತುಂಬ ಚೆನ್ನಾಗಿ ಟ್ರೈನಿಂಗನ್ನು ತೊಗೊತಾ ಇದೆಯಂತೆ, ನನಗೆ ತುಂಬಾ ಖುಷಿ ಆಗ್ತಾಯಿದೆ ಕೂಡ. ಅದಲ್ಲದೆ ನೀನು ನನ್ನ ಮಗ ಆಗಿದ್ಕೋ ನನಗೆ ಹೆಮ್ಮೆ ಆಯಿತು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಈ ಕಾಪು ಏನು ಸಹ ಮಾತಾಡ್ತಾ ಇಲ್ಲ ಫಾದರ್ ಎಮೋಷನ್ ಎದುರಿಗೇನೆ. ಅದಾದಮೇಲೆ ನಮ್ಮ ಸರ್ದಾರ್ ಇದ್ದ ಅಲ್ವ, ಅವನ ತಲೆಗೆ ಹಾಕ್ಕೊಂಡಿದ್ದು ಆ ಟೋಪಿಯನ್ನು ನಮ್ಮ ಹೀರೋಗೆ ಕೊಡ್ತಾಯಿದ್ದೀನಿ. ನೀನು ಈ ಸಲ ಇದನ್ನು ತೊಗೊಳ್ಳೋ ಟೈಮ್ ಹತ್ರ ಬಂದಿದೆ, ಇದನ್ನು ತಗೋ, ನೀನು ಈಗ ನನ್ನ ಮಗನೇ. ಅದರಲ್ಲೂ ನೀನು ಇಷ್ಟು ಚೆನ್ನಾಗಿ ಟ್ರೈನಿಂಗ್ ಆಗ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎನಿವೆ ಗುಡ್ ನೈಟ್. ತುಂಬಾ ಚೆನ್ನಾಗಿ ಟ್ರೈನಿಂಗನ್ನು ತೊಗೊತಾ ಇದೆಯಾ ಅಂತ ಗೊತ್ತಾಯಿತು. ತುಂಬ ಚೆನ್ನಾಗಿ ಇನ್ನೂ ಸಹ ಚೆನ್ನಾಗಿ ಟ್ರೈನಿಂಗನ್ನು ತೊಗೊಂಡು ಪಳಗ್ಸೋದನ್ನು ಕಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಇವನಿಗೆ ಮಾತ್ರ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಹಂಗೇನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ ನಮ್ಮ ಈ ಕಾಪು.